ಪ್ರಿನ್ಸಸ್ ರಸ್ತೆಗೆ ಅದು 1918ನೇ 20ನೇ ಇಸ್ವಿಯಿಂದನೂ ಆ ರೋಡ್ಗೆ ಆ ಹೆಸರು ಬಂದಿದೆ. ಅವರು ಮಹಾರಾಜರು ವಂಶಸ್ಥರದ್ದು ಹೆಸರಿಟ್ಟಿರೋದು. ಆ ಯೋಗ್ಯತೆ ಅವ್ರ ಚಪ್ಪಲಿ ಬಿಡ ಅವ್ರ ಧೂಳು ಜಾಗಲ್ಲಿ ನಿಂತ್ಕೊಳ್ಳೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಆ ರಸ್ತೆಗೆ ನಿಮ್ಮ ಹೆಸರು ಯಾಕ್ರಿ ಬೇಕು? ಬೇರೆ ಯಾವುದು ರಸ್ತೆಗಳಿಲ್ವಾ? ಹೊಸ ರಸ್ತೆ ಮಾಡ್ಕೊಳ್ಳಿ, ನಿಮ್ಮ ಆಡಳಿತದಲ್ಲಿ ಆ ರಸ್ತೆಗೆ ಇಟ್ಕೊಳ್ರಿ. ಇಲ್ವಾ? ಅದು ಬೇಡವಾ? ಮೂಡಾದಲ್ಲಿ ಒಳ್ಳೊಳ್ಳೆ ಹಗರಣಗಳು ಮಾಡಿದ್ದೀರಾ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀರಾ. ಸಿದ್ದರಾಮಯ್ಯನವರ ಮೂಡ ಹಗರಣಗಳ ಮಾರ್ಗ ಅಂತ ಮೂಡ ರಸ್ತೆಗಾರು ಇಡಿ, ಮೂಡಗಾರು ಇಡ್ರಿ. ಆ ಪ್ರಿನ್ಸಸ್ ರಸ್ತೆನೇ ಯಾಕ್ರಿ ಬೇಕು ನಿಮಗೆ? ಎಷ್ಟು ವರ್ಷದಿಂದ ಅದು ಸುಮಾರು 100 ವರ್ಷದಿಂದ 100 ವರ್ಷದ ಮೇಲಾಗಿದೆ ರೀ ಆ ರಸ್ತೆಗೆ ಹೆಸರಿಟ್ಟು. ಈಗ ಆ ಹೆಸರು ತೆಗೆದು ಇವ್ರ ಹೆಸರು ಇಡೋಂಥದ್ದು ಏನು ಗನಂದಾರಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳು? ಏನ್ರಿ ಮಾಡಿದ್ದಾರೆ ಗನಂದಾರಿ ಕೆಲಸ? ನಮ್ಮ ಮುಂದಿನ ಯುವ ಪೀಳಿಗೆ ಅದನ್ನು ಹೇಳ್ಕೊಂಡು ಹೆಮ್ಮೆ ಪಡೋಂಥ ಕೆಲಸ ಏನು ಮಾಡಿದ್ದಾರೆ ಅವರು? ಏನು ಮಾಡಿಲ್ಲ. ನಮ್ಮ KG ಕೊಪ್ಪಳಲ್ಲಿ ಬರಕ್ಕೆ ರಾಮಪ್ಪ ವೃತ್ತ ಅಂತ ಒಂದು ವೃತ್ತಕ್ಕೆ ಹೆಸರಿಟ್ಟಿದ್ದಾರೆ. ಅವರು ಜಾಂಡೀಸ್ಗೆ ಪ್ರತಿಯೊಬ್ಬರಿಗೂ ಫ್ರೀ ಔಷಧಿ ಕೊಡ್ತಾಯಿದ್ರು, ಪ್ರತಿಯೊಬ್ಬರಿಗೂ 10 ರೂಪಾಯಿ ತೊಗೊಳ್ದಂಗೆ. ಅವ್ರ ಹೆಸರು ಆ ರಸ್ತೆಗೆ ಸರ್ಕಲ್ಗೆ ಅವ್ರ ಹೆಸರು ಇಟ್ಟೋದಕ್ಕೆ ಹೆಮ್ಮೆ ಪಟ್ಕೊಂಡು ಓಡಾಡ್ತೀವಿ ನಾವು. ಈ ಅಂಥದ್ದೇನಾರು ಒಂದು ಕೆಲಸ ಮಾಡೋರು ಸಿದ್ದರಾಮಯ್ಯನವರು. ಆ ಪ್ರಿನ್ಸಸ್ ರಸ್ತೆ ಮಹಾರಾಣಿಯವ್ರ ಹೆಸರು ತೆಗೆದ್ಬಿಟ್ಟು UN ಹೆಸರು ಇಡೋಕ್ಕೆ ಖಂಡಿತ ಬೇಡ, ಖಂಡಿತ ಇಷ್ಟ ಇಲ್ಲ ನಮಗೆ. ಖಂಡಿತ ಇದನ್ನು ಹೋರಾಟ ಮಾಡ್ತೀವಿ. ಯಾರು ಅದಕ್ಕೂ ಬಗ್ಲಿಲ್ವಾ? ನಾನು ಕಾನೂನು ಹೋರಾಟ ಮಾಡ್ತೀನಿ ಆ ರಸ್ತೆಗೆ ಅವರು ಸಿದ್ದರಾಮಯ್ಯನ ಹೆಸರು ಇಡೋದೇ ಆದರೆ. ಬೇಡ, ಬೇರೆ ಯಾವ್ದಾದ್ರು ರಸ್ತೆಗಳು ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಆಯ್ತೈತೆ ಮೈಸೂರು. ಹೊಸ ರಸ್ತೆ ಮಾಡಲಿ, ಅದಕ್ಕೆ ಸಿದ್ದರಾಮಯ್ಯನ ಹೆಂಡ್ತಿದ್ದು, ಮಗಂದು, ಮಕ್ಕಳದು, ಮೊಮ್ಮಕ್ಕಳದು ಎಲ್ಲರದ್ದು ಇಟ್ಕೊಂಡು ಹೋಗ್ಲಿ, ನಾವು ಬೇಡ ಅನ್ನಲ್ಲ.